Today's topic is enteric fever, which is commonly known as typhoid fever. Enteric fever is caused by the organism Salmonella typhi. The route of infection is oral fecal route. Sir, come in. There is a memo for you. ನಾಳೆ ನಮ್ಮ ಕಾಲೇಜಿಂದ ಮರಡಿಹಳ್ಳಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ. ಆ ಕ್ಯಾಂಪ್ಗೆ ಲೀಡರು ಮಿಸ್ಟರ್ ಸುರೇಶ್. ಥ್ಯಾಂಕ್ ಯು ಸರ್. ಸುರೇಶ್. ದೇವಿ, ಇಷ್ಟು ಕಪ್ಪಗಿದಾನಲ್ಲೇ ಮುಟ್ಟಿದ್ರೆ ಎಲ್ಲಿ ನನ್ನ ಕೈಗೆ ಮಸಿ ಮೆತ್ಕೊಳ್ಳುತ್ತೋ ಅನ್ಸುತ್ತೆ. ಪ್ಲೀಸ್ ನೀನೇ ಟೆಸ್ಟ್ ಮಾಡೆ. ರೋಗಿಗಳೆಲ್ಲ ನಿನ್ ಹಾಗೆ ಸುಂದರವಾಗಿರ್ತಾರನೆ. ಒಳ್ಳೆ ಸ್ಪೆಸಿಮೆನ್ ನೀನು. ನೀನೇನೇ ಹೇಳು, ನಂಗೆ ಈ ಹಳ್ಳಿ ಜನಗಳನ್ನ ಕಂಡ್ರೆ ವಾಕರ್ಗೆ ಬರ್ತಪ್ಪ. ಎಕ್ಸ್ಕ್ಯೂಸ್ ಮಿ ಮಿಸ್ ಉಮಾ, ಈ ಹಳ್ಳಿ ಜನ ಕಷ್ಟಪಟ್ಟು ಬೆಳೆಯೋದನ್ನ ತಿನ್ನೋದ್ರಿಂದ ತಾನೇ ನಿಮ್ಗೆ ಈ ಬ್ಯೂಟಿ ಇರೋದು. ಇವರು ನಮ್ಮ ಹಾಗೆ ಬಿಳಿ ಬಟ್ಟೆ ಹಾಕೊಂಡು ಶೋಕಿ ಮಾಡಕ್ ಶುರು ಮಾಡಿ ಏನು ಬೆಳೆದೇ ಹೋಗಿದ್ರೆ ನಾವೆಲ್ಲ ಹೊಟ್ಟೆ ಹಸ್ಕೊಂಡು ಸಾಯ್ಬೇಕಾಗಿತ್ತು. ವಾಕರ್ಸಕ್ಕೂ ಶಕ್ತಿ ಇರ್ತಿರ್ಲಿಲ್ಲ. ಇವ್ರ ಕೈ ಕೆಸರಾದ್ರೆ ನಮ್ ಬಾಯಿ ಮೊಸರಾಗೋದು. ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಇಲ್ಲಪ್ಪ, ಬಾಯ್ ಕಡೆ. ಡಾಕ್ಟರ್, ಇದನ್ನ ಎಕ್ಸಾಮಿನ್ ಮಾಡಿ. ಓಕೆ ಸುರೇಶ್. ಸುರೇಶ್ ಪ್ರತಾಪ್ನ ಒಂದು ಚೇಲಾಗಲು ಕ್ಯಾಂಪ್ ಅಟೆಂಡ್ ಮಾಡಿದೆ. ಅಲ್ಲಿ ಇಸ್ಪೇಟ್ ಅರ್ಥ ಕೂತಿದ್ದಾರೆ. ಇನ್ನೂ ಜ್ವರ ಜ್ವರ ಇದೆಯಾ? ಎಲ್ಲಿ ಹೊರಟಿದ್ದೀರಿ ಸುರೇಶ್? ಪ್ರತಾಪ್ ಅವ್ನ ಫ್ರೆಂಡ್ಸ್ ಕಾರ್ಡ್ಸ್ ಅಂತ ಕೂತಿದಾರಂತೆ, ಕರ್ಕೊಂಬರಕ್ ಹೋಗ್ತಾರೆ. ಹೋದ್ರೆ ಹೋಗ್ಲಿ, ದೊಡ್ಡವ್ರ ಮಕ್ಕಳ ಸಹವಾಸ ದುಡ್ಡು ಕೊಟ್ಟು ದೂರ ಇಡ್ಬೇಕಂತೆ. ಹಾಳಾಗ್ಲಿ. ನಿಮ್ ಕೆಲಸ ನೀವು ನೋಡಿ. ಏನಮ್ಮ ನಿಂಗೆ ಜ್ವರ? ಎಷ್ಟು ದಿವಸದಿಂದ? 8 ದಿವಸದಿಂದ. ಆನು ಅಲ್ಲಿ ಹೋಗಿ ಮಲಕೋ. ಏನಪ್ಪ ನಿನ್ನ ಕಾಯಿಲೆ? 3 ದಿವಸದಿಂದ ಹಳಿ ಜನ ಬಂದಿದೆ ಬುದ್ಧಿ. ನಿನ್ನ ಯೋಗ್ಯತೆಗೆ ಅದಾದ್ರೂ ಬಂದಿದೆಯಲ್ಲ, ತಗೋ. ಇದೇನ್ ಬುದ್ಧಿ, ಔಷಧಿ ಕೇಳಿದ್ರೆ ಹಾಂದಿ ಕೊಡ್ತಿದ್ದೀರಾ? ಇದೇ ಬೆಸ್ಟ್ ಅಪ್ಪ. ಇಂಗ್ಲಿಷ್ ಔಷಧಿ ಕುಡಿದ್ರೆ ಒಂದ್ ಕಾಯಿಲೆ ವಾಸಿಯಾಗಿ ಇನ್ನೊಂದು ಕಾಯಿಲೆ ಶುರು ಆಗುತ್ತೆ. ಇದು ಹಂಗಲ್ಲ. ಕ್ವಾರ್ಟರ್ ಕುಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ, ಫುಲ್ ಬಾಟ್ಲು ಕುಡಿದ್ರೆ ನೀವೇ ವಾಸಿ ಹೊಡಾಗ್ಬಿಡ್ತೀಯ. ಏನ್ ಬುದ್ಧಿ, ಹೋದವ್ರೆ ಹೆಂಗೆ ಹೇಳ್ತಿದ್ದೀರಾ? ಓದ್ದೋನು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮಾತು. ಗಾದೆ ಕೇಳಿಲ್ವಾ? ಸರ್ವರೋಗಾನಕ್ಕೆ ಸಾರಾಯ ಮಂದು. ಏ ಬಾಲು, ಏನ್ ಅರಿಕತೆ ಮಾಡ್ತಿದ್ದೀನಾ? ನೀನ್ ಕೆಡದಲ್ದೆ ಊರಿನ ಜನನು ಕೆಡಿಸ್ತಾ ಇದೆಯಲ್ಲ. ಇಲ್ಲ ಗುರು, ಇದೇ ಕರೆಕ್ಟು. ತಲೆ ಪಾಪ ನನ್ನ ಜೊತೆ. ನನ್ ಕ್ವಾರ್ಟರ್ ಕೊಟ್ಟು ಹೋಗಯ್ಯ. ಹೊಡ್ಬಿಟ್ಟು ಕೊಡ್ತೀರಿ. ಒಲೆ ನಿನ್ನ. ಮನೆಗೆ ಹೋಗಿ ಮಲ್ಕೊಮ್ಮ, ಎಲ್ಲ ಸರಿ ಹೋಗುತ್ತೆ. ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟೆ, ಅಷ್ಟಕ್ಕೆ. ಎಷ್ಟು ಡೋಸ್ ಕೊಟ್ಟಿಯಾ? ಇಲ್ಲ. ಮೈ ಗಾಡ್. ಡಾಕ್ಟ್ರೆ, ಏನಾಗುತ್ತೆ ಲಿಂಗವಂಗೆ? ಗಾಬರಿ ಆಗೋಂಥದ್ದಿಲ್ಲ. ಮತ್ತೆ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಬಿದ್ದವಳೆ, ಏನು ಇಲ್ಲ ಅಂತೀರಾ? ಏ ಇರ, ಹೋಗವ್ರ ಅಣ್ಣನ್ ಕರ್ಕೊಂಬ. ಯಾಕೆ ಆತರ ಪಡ್ತೀರಿ? ಸ್ವಲ್ಪ ಸುಮ್ಮನೆ. ಸುಮ್ಮನಿರಪ್ಪ, ಆಕೆಗೆ ಏನ್ ಮಾಡಿದ್ರಿ ನೀವ? ಇವಳ ಅಣ್ಣ ರುದ್ರ ಸುತ್ತಮುತ್ತಲ ಹಳ್ಳಿಗೆಲ್ಲ ದೊಡ್ಡ ರೌಡಿ, ಗೊತ್ತಾ? ಈಕೆಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ಯಾರು ಹಳ್ಳಿ ಬಿಟ್ಟು ಹೋಗಂಗೆ ಇಲ್ಲ. ನೋಡಿ, ಸ್ವಲ್ಪ ದಾರಿ ಬಿಡಿ. ನೀವೆಲ್ಲ ಹಿಂದೆ ಹೋಗಿ, ಗಾಳಿ ಆಡ್ಲಿ. ಸ್ವಲ್ಪ ಹಿಂದೆ ಹೋಗಿ. ವೃದ್ಧ ಬರೋಕ್ ಮುಂಚೆ ಎಲ್ಲರೂ ಓಡೋಗಿ ಸರ್, ಅವ್ರು ಒಳ್ಳೇನಲ್ಲ. ನೋ, ರೋಗಿಗೆ ಚಿಕಿತ್ಸೆ ಮಾಡಿದ್ರೆ ಅಲ್ಲಿ ಓಡೋಗದೆ. ಹಿಂದೆ ಹೋಗಿ. ರುದ್ರಣ್ಣ, ಲಿಂಗವನ್ಗೆ
ಡಾಕ್ಟರ್ ಸೂಜಿ ಕೊಟ್ಟಿದ ತಕ್ಷಣ ಕೆಳಗೆ ಬಿದ್ದೋಗ್ಲು ದಾರ ತಪ್ಪೋಗದೆ. ಬರಲ್ಲ ಲಿಂಗವ ಲಿಂಗವ ಮಾತಾಡವ, ಏನಾಗೈತವ ಲಿಂಗವ ಲಿಂಗವ. ಗಾಬರಿ ಆಗ್ಬೇಡಿ, ಆಕೆಗೇನೂ ಆಗಿಲ್ಲ. ಯಾನ ಇಲ್ದಂಗ್ ಮಳಗವಳೆ, ಏನೂ ಆಗಿಲ್ವಂತೆ. ಹಳ್ಳಿ ಜನಗಳ ಪ್ರಾಣ ತೆಗಿಯಕ್ ಬಂದಿದ್ದೀರನ್ರೇ ಬದ್ಮಾಸ್ಕ. ಸಮಾಧಾನ ಮಾಡ್ಕೊಳ್ಳಿ, ಜೀವಕ್ಕೇನು ಅಪಾಯ ಇಲ್ಲ. ಮುಚ್ಚಾಯ ಸಾಕು. ಲೈ ಯಾವ ಅಡ್ಕಸ್ಬಿ ನನ್ನ ಮಗನು ನನ್ನ ತಂಗಿಗೆ ಸೂಟಿ ಚುಚ್ಚಿದಿಲ್ಲ. ಮಗಳ್ರ ಇಲ್ಲ ನನ್ನ ಮಕ್ಕಳ, ನಿಮ್ ಗಾಡಿಗೂ ನಿಮ್ಗೂ ಬೆಂಕಿ ಸುಟ್ಬಿಡ್ತೀನಿ. ನೋಡಿ, ದಯವಿಟ್ಟು ಕೂಗಾಡಬೇಡಿ. ನಿಮ್ಮ ತಂಗಿ ಸ್ಥಿತಿ ಸ್ವಲ್ಪ ಸುಧಾರಿಸ್ತಿದೆ. ಶಿ ವಿಲ್ ಬಿ ಆಲ್ ರೈಟ್. ಒಂದು ಸಣ್ಣ ಜ್ವರಕ್ಕೆ ನನ್ನ ತಂಗಿ ಚೂಜಿ ಚುಚ್ಚಿ ಎಣ ಮಾಡಿಬಿಟ್ರಲ್ಲೋ. ಮಗಳ್ರ ಯಾವ ನನ್ನ ಮಗನ ಚೂಜಿ ಚುಚ್ಚಿದಿಲ್ಲ. ಮಗಳ್ರಲ್ಲೇ ಮಿಸ್ಟರ್, ನಾನೇ ಕೊಟ್ಟಿದ್ದು. ನನ್ನ ಮಗನೇ ನೋಡಿ, ದಯವಿಟ್ಟು ಆವೇಶ ಪಟ್ಕೊಬಿಡಿ. ನಿಮ್ ತಂಗಿಗೆ ಏನೂ ಆಗೋದಿಲ್ಲ. ನಿಲ್ಲಿ ನಿಲ್ಲಿ, ಹಳ್ಳಿ ಜನ ಆತರ ಪಟ್ಟರೆ ತೊಂದರೆ ಆಗುತ್ತೆ. ನಿಲ್ಲಿ. ಪ್ರತಾಪ್, ಈ ಹಳ್ಳಿ ರೌಡಿ ಒಬ್ಬ ನಮ್ ಸುರೇಶ್ ನೋಡಿತಾ ಇದ್ದಾನೆ. ಬಾ ಪ್ರತಾಪ್, ನಮ್ ಸುರೇಶ್ ಸೇವ್ ಮಾಡೋಣ ಪ್ಲೀಸ್. ಹೊಡೆಲಿ ಬಿಡಲ್ಲ. ಒಬ್ಬ ಕವಿ ನನ್ ಮಗ ಸತ್ರೆ ನಮ್ ದೇಶಕ್ಕೆ ಯಾವ ನಷ್ಟನೂ ಇಲ್ಲ. ಏ ಪ್ರತಾಪ್, ನೀನು ಸ್ವಲ್ಪ ಮನುಷ್ಯತ್ವನೇ ಇಲ್ವಲ್ಲೋ? ಏಯ್, ನನ್ನೇ ಬೈಯೋ ಧೈರ್ಯ ಬಂತೇನೋ ನಿನಗೆ? ಏ ಮಕ್ಕಳ, ಇಲ್ಲಿಂದ ಯಾರಾದ್ರೂ ಹಳ್ಳಾಡಿದ್ರೆ ಕಚ್ಚ ಸಾಕ್ಬಿಡ್ತೀನಿ. ಏ ರಂಗಾಲಿಂಗ, ಬರ್ರ ಇಲ್ಲಿ. ಈ ನನ್ನ ಮಗನ ಎಳ್ಕೊಂಡು ಹೋಗಿ ಆ ಮರ ಕಟ್ಟಾಕ್ರ. ಏಯ್, ಕಡ್ಡಿ ಪುಳ್ಳ ಬಾಚಾಕಿ ಸುಟ್ಟಾಕ ಈ ನನ್ನ ಮಗನ್ನ. ಕುಮಾರ್ ಬನ್ನಿ. ಕುಮಾರ್, ಅಲ್ಲಿ MBC ರಮ್ಸ್ ಕಾಲ್ಪನೆ ಹೇಳ್ತಾನೆ. ಕ್ವಿಕ್. ಅಣ್ಣ, ಖರ್ಚು ಕೂಡ ಹೆದರ್ಕೋಬೇಡ, ಏನು ಅಪಾಯ ಇಲ್ಲ. ನನ್ನ ತಂಗಿ ಅಣ್ಣ, ರುದ್ರಣ, ಲಿಂಗವ್ವ, ಬುದ್ಧಿ ನನಗ್ ತಿಳಿದೆ. ನಿಮ್ಮೇಲೆ ಕೈ ಮಾಡ್ಬಿಟ್ಟೆ ಬುದ್ಧಿ. ನೀವು ನಮ್ ಪಾಲು ದ್ಯಾವ್ರ ಬುದ್ಧಿ. ನನಗೆ ಕ್ಷಮಿಸ್ಬಿಡಿ ಬುದ್ಧಿ, ನನಗೆ ಕ್ಷಮಿಸ್ಬಿಡಿ. ಬಾರುದ್ರ. ಸುರೇಶ್ಗಿಂತ ದೊಡ್ಡ ಗುಣ ಇವತ್ತಾಗುವ ಅನಾಹುತದಿಂದ ನನ್ನ ಕಾಪಾಡ್ದ. ಈಸ್ ರಿಯಲಿ ಎ ಗ್ರೇಟ್ ಮ್ಯಾನ್. Human heart. Man's heart is four-chambered, having 2 auricles and 2 ventricles. Heart receives and pumps blood from and to the body. This helps in circulating oxygen, carbon dioxide, food material, waste material, and also helps in maintaining temperature of the body. Heart is made of cardiac muscles. It also needs oxygen and nutrients. If there is any deficiency in this, it adversely affects the functioning of the heart.
ಕುದುರ್ಬಿಡ್ತು. ಏಯ್ ಲುಕ್ ದೇ. ಆಹಾ ಎಂಥ ನೋಟ, ಪ್ರೇಮ ಪಾಠ. ಈಗ ತೀರೆ ಹೆಚ್ಚಿಕೊಂಡಿದ್ದಾರೆ. ಅಯ್ಯೋ ಇನ್ನೇನು ಈಗಲೂ ಆಗಲೋ ಪ್ರಾಕ್ಟಿಕಲ್ಗೆ ಇಳಿದ್ಬಿಡ್ತಾರ ಏನಪ್ಪ. ಮಗುಟನ್ ಮಾತು ಹೋಗ್ಬಿಡ್ಸೋಣ ಬಿಡ್ಸೋಣ ಅಂದ್ರೆ ಸೆನ್ಸಾರ್ ಕಾಯ್ತಾನೆ. ಕ್ಲಿಯರ್ ಆಯ್ತು ಇವರಿಬ್ಬರು ರೋಡು. ನನ್ನ ಮೇಲೆ ಯಾವತ್ ಬರುತ್ತೋ ಬೇಬಿ ಮೂಡು. ಗುರು 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 ಒಂದ್ ನಿಮಿಷ ಗುರು. ಏನೋ ಅದು? ಅಲ್ಲಿ ನೋಡು ಗುರು, ನಿನ್ನ ಸೈಟ್ ನಲ್ಲಿ ಬೇರೆಯವರು ಫೌಂಡೇಶನ್ ಹಾಕ್ತಾ ಇದ್ರಲ್ಲ ಗುರು. ಫೌಂಡೇಶನ್ ಅವನು ಹಾಕಿದ್ರು, ಬಿಲ್ಡಿಂಗ್ ಕಟ್ಟೋ ನಾನೇ ಕಣೋ ಮಗನೇ. ನಾನೇ ಹೊರಗೆ ಬಂದ್ಬಿಡ್ತೀನಿ ಗುರು, ಕೊಂದು ಬಿಡ್ತೀನಿ. ಸರಿ ಗುರು, ಎಸ್ ಥ್ಯಾಂಕ್ ಯು. ಈ ಸಲ ಕಾಲೇಜ್ ಡೇಗೆ ನೀವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ನನ್ನ ಆಸೆ. ಒಂದ್ ನಾಟಕ ಆಡ್ಬೇಡ ಸರ್. ನಾಟಕ? ಯಾವ ನಾಟಕ ರೀ? ಸರ್ ಮಾಮೂಲಿ ತರದ ನಾಟಕ ಬೇಡ ಸರ್, ಯಾವ್ದಾದ್ರು ಜನನ್ ಕಾವ್ಯ ತಗೊಳ್ಳೋಣ. ಜನ್ನ? ಏಯ್ ಹೂ ಇಸ್ ದಿಸ್ ಜನ್ನ? ಈ ನನ್ನ ಮಗನಿಗೆ ಜಿನ್ನು ಒಯ್ನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ವಾಸನೆ. ಸರ್ ಯಶೋಧ ಚರಿತ್ರೆಯಲ್ಲಿ ಅಷ್ಟಾವಕ್ರನ ಬಗ್ಗೆ ನಾಟಕ ಆಡೋಣ ಸರ್. ಮಹಾರಾಣಿ ಮಹಾರಾಣಿ, ನನ್ನಿಂದ ಎಂತ ಅನರ್ಥ ಮಾಡಿಸಿಬಿಟ್ಟಿರಿ. ನಾನು ಪಾಪಿ, ಮಹಾಪಾಪಿ. ಮಾವಟಿ, ಪ್ರೇಮ ಮತ್ತು ಯುದ್ಧಗಳಲ್ಲಿ ಯಾವುದೂ ಅಧರ್ಮವಲ್ಲ. ನಾನು ನಿನ್ನ ಸ್ವರ ಮಾಧುರ್ಯಕ್ಕೆ ಮನಸೋದೆ, ನಿನ್ನಲ್ಲಿನ ಪುರುಷತ್ವಕ್ಕೆ ವಶಳಾದೆ. ನಿರಾಕರಿಸದಿರು. ಓಹೋ, ಧರ್ಮ ಪ್ರಕಾರ ವಿವಾಹಿತ ಸ್ತ್ರೀ ಮತ್ತೊಬ್ಬ ಪರಪುರುಷನನ್ನು ಬಯಸುವುದು ತಪ್ಪು ಮಹಾರಾಣಿ, ತಪ್ಪು. ಪಂಚಮಹಾಪತಿವ್ರತೆಯರಲ್ಲಿ ಪರಪುರುಷರ ಸಂಘ ಮಾಡಿದವರೇ ಹೆಚ್ಚು. ಅವರನ್ನು ನಮ್ಮ ಧರ್ಮ ಪೂಜಿಸುತ್ತಿಲ್ಲವೇ? ತರ್ಕ ಬೇಡ. ನನಗೆ ನೀನು ಬೇಕು, ನಿನ್ನ ಪ್ರೇಮ ಬೇಕು. ಬಾ ಮಾವಟಿ, ಕೊಡು. ಹೀಗೆ ಮಹಾರಾಣಿ ಮಾವುಟಿಯ ಪ್ರೇಮ ನಿರಾತಂಕವಾಗಿ ಪ್ರತಿದಿನ ಸಾಗಿತ್ತು. ಮಾವುಟಿ ವಿರಹ ವೇದನೆಯಿಂದ ತೊಳಲಾಡುತ್ತಾ ಇರುವಾಗ, ಮಾವುಟಿ, ಓ ಮಾವುಟಿ, ವಿಳಂಬವಾಯಿತೆಂದು ಕೋಪವೇ? ನನ್ನನ್ನು ಕ್ಷಮಿಸು. ಮಹಾರಾಜರು ನಿದ್ರೆ ಹೋದದ್ದು ತಡವಾಯಿತು. ಈ ನಿನ್ನ ದಾಸಿಯನ್ನು ಮನ್ನಿಸಲಾರೆಯಾ, ಸ್ವೀಕರಿಸಲಾರೆಯಾ ಮಾವುಟಿ? ಮಹಾರಾಣಿ, ಮಹಾರಾಣಿ, ಮಹಾರಾಜರಿಗೆ ನಿಮ್ಮ ವಿಷಯ ಎಲ್ಲ ತಿಳಿದು ಹೋಗಿದೆ. ಸರಿ, ನೀನು ಹೋಗು. ಅಪ್ಪಣೆ. ಮಾವುಟಿ, ನಾವಿಬ್ಬರು ಎಲ್ಲಿಯಾದರೂ ಓಡಿ ಹೋಗೋಣ, ನಡೆ. ನಾನು ನಿರ್ಗತಿಕ, ನನ್ನೊಂದಿಗೆ ನೀವು? ಪೌರುಷವಿರುವ ಪುರುಷ ಎಂದೂ ನಿರ್ಗತಿಕನಲ್ಲ ಮಾವುಟಿ. ಸಕಲ ರಾಜ್ಯ ವೈಭವಗಳನ್ನು ತೃಣೀಕರಿಸಿ ನಿನ್ನನ್ನು ಸ್ವೀಕರಿಸುತ್ತಿದ್ದೇನೆ. ಕಾಪಾಡು ಮಾವುಟಿ. ನೀನು ನನ್ನ ಕೈ ಬಿಟ್ಟರೆ ನನಗೆ ಮರಣವೇ ಪತಿ. ನಿನ್ನನ್ನುಳಿದು ಎಲ್ಲರೂ ನನಗೆ ಸಹೋದರರು. ಮಹಾರಾಣಿ, ಏನು ಮಹಾರಾಣಿ, ಎಲ್ಲ ದೈವಚಿತ್ತ. ಮಹಾರಾಣಿ, ಅಮೃತಮತಿ.